ಎಂಟ್ರಿ ಮಾಡ್ಸೋಕ್ಕೆ ಮತ್ತೆ ಹೋಗಿದ್ದಾನೆ ನಮ್ಮ ಕೃಷ್ಣ ಒಳಗಡೆಗೆ. ಸೊ ಗೇಟ್ ಹತ್ರ ತೊಗೊಬಂದು ನಿಲ್ಸಿದ್ದೀವಿ ಆಲ್ರೆಡಿ. ಸೊ ಗೇಟೆಲ್ಲ ಓಪನ್ ಮಾಡ್ತಾ ಇದ್ದಾರೆ ಗಾಡಿ ಒಳಗಡೆ ಬರೋಕ್ಕೆ. ನಮ್ಮ ಕೃಷ್ಣ ಬಂದು ಗಾಡಿ ಎತ್ತಿ ಒಳಗಡೆ ಹೋಗ್ಬೇಕಷ್ಟೇ ಬಾಕಿ ಇರೋದು. ಸೊ ನಮ್ಮ ಕೃಷ್ಣ ಅವರು ಬಂದರು, ಸರಾಗವಾಗಿ ಬರ್ತಾ ಇದ್ದಾರೆ ಗಾಬರಿಯಿಂದ. ಓಪನ್ ಆಯಿತು, ಒಳಗಡೆ ಹೋಗೋದೆ ಅಂತ ಎಣ್ಣೆ ಹೊಡೆದಿದೆ ಅದನ್ನು ಟೆಸ್ಟ್ ಮಾಡ್ತಾರೆ. ಏನೇನು ಟೆಸ್ಟ್ ಮಾಡ್ತಾರೆ? ಅಯ್ಯೋ ಕಾಟ ಮೇಲೆ ಹೊಡಿಬೇಕಾಗ. ಸೊ ಅಲ್ಲಿ ಕಾಟ ಮೇಲೆ ಹಾಕಿ ಕಾಟ ಮಾಡಿಸ್ಕೊಂಡು ರಿಟರ್ನ್ ಬಂದು ಹಿಂಗೆ ಹೋಗ್ಬೇಕಂತೆ. ಫಸ್ಟ್ ಕಾಟ ಮಾಡ್ತಾರೆ ಎಲ್ಲಿ ಎಲ್ಲ ಪೇಪರ್ ಮಿಲ್ಲಲ್ಲೂ ಕಾಟ ಮಾಡಿಸಿ ಖಾಲಿ ಗಾಡಿ ಕಾಟ ಲೋಡ್ ಗಾಡಿ ಕಾಟ ಎರಡೂ ಮಾಡ್ತಾರೆ. ಯಾವ ಕಡೆ ಕಾಟ ಮೇಲೆ ಹೋಗ್ಬೇಕಯ್ಯ? ಇದೇನಾ? ಇದು ಕಾಟ ಮೇಲೆ ಹೋಗ್ಬಿಟ್ಟು ಕೆಳಗಡೆ ಎಳಿಬೇಕು ನಾವು ಇವಾಗ. ಬನ್ನಿ, ಯಾರು ಇಲ್ಲ ನೋಡಿ ಕೇಳು. ಕಾಟ ಹಾಸ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಕೃಷ್ಣವರು. ಲೋಡಿಂಗ್ ಮತ್ತೆ ಇಲ್ಲಿಂದ ರೈಟ್ಗೆ ಹೋಗ್ಬೇಕಂತೆ. ಬೇಗ ಆಗಿಬಿಟ್ರೆ ಒಂದು ಸ್ವಲ್ಪ ಹೊಂಟ್ಬಿಡೋದು ಇಲ್ಲಿಂದ. ನೋಡೋಣ ಬೇಗ ಮಾಡ್ತಾರಾ ಇಲ್ಲ ಲೇಟ್ ಆಗುತ್ತಾ ಅಂತ. ಸೊ ಯಾವುದೋ ಗಾಡಿ ಕೂಡ ಅನ್ಲೋಡ್ ಮಾಡ್ತಾವ್ರೆ ಇಲ್ಲಿ. ಎಲ್ಲಿ ಇನ್ನೂ ಮುಂದೆ ಹೋಗ್ಬೇಕಂತ. ನಮ್ಮ ಕೃಷ್ಣ ಮಾತಾಡ ತಮಿಳ್ ನೋಡಿ ಪಾಪ, ಅವ್ನು ತಮಿಳ್ ಮರ್ತಾವ್ರಿ. ಮಾತಾಡೋಣ. ಇದಲ್ಲಿ ಎಂಟ್ರಿ ಹೋದಲ್ಲ ಏನೇನು ಕೇಳಿದ್ರು? ಎಂಟ್ರಿ ಹೋದಾಗ ಎಣ್ಣೆ ಹೊಡೆದಿರ ಕೇಳಿದ್ರು. ಇಲ್ಲ ಅಂತ ಹೇಳಿದೆ. ಮಿಷನ್ ಇಟ್ಟು ಊದು ಅಂತ ಹೇಳಿದ್ರು. ಊದಿದೆ. ಸರ್ ಎಣ್ಣೆ ಹೊಡಿಯಲ್ಲ ಸರ್, ಭಾರಿ ಒಳ್ಳೆ ಹುಡುಗ ನಾನು ಅಂತ ಹೇಳಿದೆ. ಆಮೇಲೆ ಆಯ್ತು ಹೋಗಪ್ಪ, ತೋರಿಸ್ತಿಲ್ಲ ಮಿಷನ್ ಅಲ್ಲಿ ಅಂತೇಳಿ ಎಲ್ಲ ಕಾಟ ಮಾಡಿಸ್ಕೊಂಬ ಅಂತೇಳಿ ಕಳ್ಸಿದ್ರು ಅಷ್ಟೇ. ಕಾಟ ಸ್ಲಿಪ್ ಕೂಡ ಕೊಟ್ಟಿದ್ದಾರೆ. ಇಲ್ಲೇನೇನೋ ಬರ್ದವ್ರೆ. ಇದೇನು ಮಾಡೋದು? ಅದ್ಯಾವುದೋ ಹಳೆ ಪೇಪರ್ ಬಿಡಿ ಮುಂದೆ ಫ್ರಂಟ್. ಹೌದಾ? ಇದು ಕಾಟ ಸ್ಲಿಪ್ಪು K52B 3595 ಗಾಡಿ ನಂಬರು 5275 kg MT ವೇ. ಅದೇ ರೋಲ್ ನಮಗೆ ಅದು ರೋಲಾ ಲೋಡ್ ಆಗೋದು? ನಮ್ಗೆ ಅದೇ ರೋಲ್ ಲೋಡ್ ಆಗುತ್ತಾ? ಅದೇ ರೋಲ್ ನೋಡಿ. ಈ ಫೋರ್ಕ್ ಲಿಫ್ಟಲ್ಲಿ ಲೋಡ್ ಮಾಡ್ತಾರೆ. ಈ ರೋಲ್ ಲೋಡ್ ಮಾಡೋದೇ ಒಂಥರ ಚಂದ, ಬೇಗ ಟಕ್ಕನ್ನ ಆಗುತ್ತೆ. ಆದರೆ ಸ್ವಲ್ಪ ರಿಸ್ಕ್ ಜಾಸ್ತಿ ಅಣ್ಣ. ಹೌದಾ? ಭಾರಿ ರಿಸ್ಕ್. ಎಲ್ಲ ಅವರೇ ಹಾಕ್ತಾರಲ್ವ? ಇಲ್ಲ ಗೊತ್ತಿಲ್ಲ, ನಾನು ಅಲ್ಲಿ ಇದ್ರಲ್ಲಿ ಮಾಡಿಸ್ದಾಗ ಇದು ಹೈಟ್ ಲೋಡ್ ಆದ್ರೆ ಅವ್ರ ಹತ್ರ ಮಾಡ್ಸೋಣ, ಬೈಟಲ್ ಲೋಡ್ ಆದ್ರೆ ನಾವೇ ಮಾಡ್ಕೋಣ. ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಾಯುಪುತ್ರ ಟ್ರಕ್ ಬ್ಲಾಗ್. ಸೊ ಇವತ್ತು ನಾವು ಬಂದಿದ್ದೀವಿ ತಿರುನಲ್ವೇಲಿ ಹತ್ರ ಒಂದು ಪೇಪರ್ ಮಿಲ್ಲಿಗೆ ಬಂದಿದ್ದೀವಿ ಲೋಡಿಂಗಿಗೆ ಅಂತ ಹೇಳ್ಬಿಟ್ಟು. ಸೊ ನಾವು ಖಾಲಿ ಮಾಡಿದ್ದು ತ್ರಿವೇಂದ್ರಮ್ಮು. ಸೊ ಅಲ್ಲಿಂದ 121 ಕಿಲೋಮೀಟ್ರ್ ಖಾಲಿ ಬಂದಿದ್ದೀವಿ. ಯಾಕಪ್ಪ ಅಂದರೆ ತ್ರಿವೇಂದ್ರಮಿಂದ ಲೋಡ್ ಎಲ್ಲ ಕಮ್ಮಿನೇ. ಆಮೇಲೆ ನಾವು ಕೇರಳ ಕಡೆ ಬಂದರೆ ಮೇಯ್ನು ಲೋಡ್ ಸಿಕ್ಕಿಲ್ಲ ಸಾಕು ಅಂತ ಕಾಯ್ತಾ ಇರ್ತೀವಿ. ಫಸ್ಟು ಲೋಡ್ ಸಿಕ್ಬಿಟ್ರೆ ಒಂದು ರೇಟ್ ಪಕ್ಕ ಫಿಕ್ಸ್ ಆಯ್ತಾ ಎತ್ಕೊಂಡು ಹೋಯ್ತಾ ಇರೋದಷ್ಟೇ ನಮ್ಮ ಕೆಲಸ. ಸೊ ಬೆಳಿಗ್ಗೆಲ್ಲ ಖಾಲಿ ಮಾಡ್ದು ಅಲ್ಲಿಂದ 120 ಕಿಲೋಮೀಟ್ರ್ ಬರೋ ಅಷ್ಟೇ ಸಾಯಂಕಾಲ ಆಗೋಯ್ತು, 4-4:15 ಆಗೋಯ್ತು. ಬಂದು ಪಾರ್ಕಿಂಗಿಗೆ ಹಾಕಿ ಗಾಡಿನ ಎಂಟ್ರಿ ಮಾಡಿಸ್ಬಿಟ್ಟು ಸೊ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ. ಈ ಲೋಡ್ ಎಲ್ಲಪ್ಪ ಸಿಕ್ಕಿದ್ದು ಅಂದರೆ FR8 ಇಂದ ನಮಗೆ ಲೋಡ್ ಸಿಕ್ಕಿದ್ದು. FR8ದು ನಮಗೆ ಆಲ್ಮೋಸ್ಟ್ ಒಂದೊಂದು ಸ್ವಲ್ಪ ಕ್ಲೂ ಕೊಟ್ಕೊಂಡು ಬಂದಿದ್ದೀನಿ. ಸೊ ಗಾಡಿ ಸ್ವಂತ ನನ್ನ ಹೆಸರಲ್ಲೇ ಇರೋದ್ರಿಂದ FR8ಅಲ್ಲಿ ಸೊ ಆ್ಯಡ್ ಆಗಿದೆ. ನಂದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿದ್ದೀನಿ, ಎಲ್ಲ ಓಕೆ ಆಗಿ ನಾನು ಸುಮಾರು ಲೋಡು FR8ಅಲ್ಲಿ ಹೊಡೆದಿದ್ದೀನಿ ಗುರು. ಸೊ ಯೂಸ್ ಆಗುತ್ತೆ. ಸೊ ಅದರಿಂದ ಲೋಡ್ ತೊಗೊಂಡೆ ಪೇಪರ್ ಮಿಲ್ಲಿಗೆ ಬಂದಿದ್ದೀವಿ ಲೋಡಿಗೆ ಅಂತ ಹೇಳ್ಬಿಟ್ಟು. ಸೊ ಎಂಟ್ರಿ ಎಲ್ಲ ಮಾಡಿಸಿ ಒಳಗಡೆಗೆ ತೊಗೊಂಬಂದು ಗಾಡಿ ಬಿಟ್ಟಿದ್ದೀವಿ. ಸೊ ಲೋಡಿಂಗ್ ಯಾವಾಗ ಏನು ಅಂತ ನಮ್ಗೆ ಗೊತ್ತಿಲ್ಲ. ಒಟ್ನಲ್ಲಿ ಒಳಗಡೆ ಅಂತೂ ಎಂಟ್ರಿ ಮಾಡಿ ಬಂದಿದ್ದೀವಿ. ಒಳಗಡೆ ಎಂಟ್ರಿ ಮಾಡಿ ಕೂಡ ಹೊರಗಡೆ ಇರೋ ಸುಮಾರು ಗಾಡಿಗಳಿದ್ದಾವೆ ಹೊರಗಡೆ ಕೂಡ. ಸೊ ಅವೆಲ್ಲ ಯಾವಾಗ ಲೋಡ್ ಆಯ್ತವೆ ಏನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ದೊಂಚೂರು ಬೇಗ ಲೋಡ್ ಆದರೆ ನಮ್ಮ ಕೃಷ್ಣ ಸಾಹೇಬರು ಸ್ವಲ್ಪ ಮೀಟಿಂಗ್ ಇದೆ ಅಂತೆ ಊರಲ್ಲಿ, ಅವ್ರನ್ನ ಕೊಟ್ಟು ಕಳಿಸ್ಬೇಕು. ಸೊ ಕಳಿಸ್ಕೊಡ್ಬೇಕು. ಯಾವ ಊರಿನಿಂದ ಶೃಂಗೇರಿ ಕಡೆಗೆ ಬೀಳ್ಕೊಡಿಗೆ ಸಮಾರಂಭ ಮಾಡೋಕ್ಕೋಸ್ಕರ ನಾವಿಲ್ಲಿ ಬೇಗ ಖಾಲಿ ಮಾಡಿ ಬೇಗ ಲೋಡ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಆ ಇಂಟೆನ್ಷನಲ್ಲೇ ಲೋಡಿಗೆ ಬಂದಿದ್ದೀವಿ. ಸೊ ಇನ್ನೂ ಎಷ್ಟೊತ್ತಾಗುತ್ತೆ ಲೋಡು ಅಂತ ಗೊತ್ತಿಲ್ಲ. ಪ್ಲಾಟ್ಫಾರ್ಮ್ ಎಲ್ಲ ಟಾರ್ಪಲ್ಲೆಲ್ಲ ಮುಚ್ಚಿಬಿಟ್ಟು ಮೇಲೆ ಹಾಕವನೆ ನಮ್ಮ ಕೃಷ್ಣ. ಮತ್ತು
ನಮ್ಮ ಗಾಡಿ ಹೊಸ ಟೈರು ಅದು ನಾವು ಕಂಟೈನರಿಗೆ ತಂದಿದ್ದು ಮೇಲೆ ಕಾಣಿಸ್ತಾ ಇರ್ಬೋದು. ಸೊ ಅದನ್ನು ಇಳಿಸ್ಬೇಕು ಬೆಂಗಳೂರಲ್ಲಿ. ಎಲ್ಲ ಗಾಡಿಗೆ ತುಂಬ ಮುಂದ್ಬಿಟ್ಟಿದ್ದೀವಿ, ಅರ್ಜೆಂಟಾಗಿ ಲೋಡ್ ಮಾಡಿಸ್ಬಿಟ್ಟು ಬೆಂಗಳೂರಲ್ಲೇ. ಸೊ ನಮ್ಮ ಗಾಡಿ ಇಲ್ಲೇ ಸಿಗ್ತವೆ ಅಂದ್ಕೊಂಡ್ವಿ. ನಮ್ಮ 2 ಗಾಡಿಗಳನ್ನು, ಒಂದು ಕೊಟ್ಟಾಯಮಲ್ಲೇ ಐತೆ, ನಾಳೆ ಲೋಡ್ ಆಗುತ್ತದು. ಇನ್ನೊಂದು ಹೈದ್ರಾಬಾದಿಗೆ ಲೋಡ್ ಐತೆ. ಸೊ 2 ಗಾಡಿಗಳು ಅಲ್ಲಿದ್ದಾವೆ, 1 ಗಾಡಿ ಇಲ್ಲಿದೆ. ಒಂದು ಹುಣಸೂರಲ್ಲಿ ಐತಪ್ಪ, ಶುಂಠಿ ಲೋಡ್ ಮಾಡೋಕ್ಕೆ ಅಂತ ಹೋಗ್ಬಿಟ್ಟು ಅಲ್ಲೇ ಓಡಾಗೈತೆ, ಲೋಡ್ ಆಗಿಲ್ಲ. ಸೊ ಇವಾಗ ನಾವು ಬಂದಿರೋ ಕತೆ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಲೋಡಿಗೆ ಬಂದಿದ್ದೀವಿ. ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ. ರೋಲ್ ಬಂಡಲ್ಲು ಲೋಡಿಂಗು. ಅನ್ಲೋಡ್ ಪಾಯಿಂಟ್ ಬಂದು ಬೊಮ್ಮನಹಳ್ಳಿ ಎಲೆಕ್ಟ್ರಾನಿಕ್ ಸಿಟಿ ಹತ್ರ. ಸೊ ಟನ್ನೇಜುಗರು ಇವರೆಲ್ಲ ಪಾಸಿಂಗ್ ಟನ್ ಅಂತಾರೆ, ಎಲ್ಲ ಗೊತ್ತಿರೋದೇನೆ. ಟನ್ನೇಜ್ ಎಲ್ಲ ಆವ್ರೇಜ್ ಬಂದೇ ಬರ್ತದೆ. ಸೊ ಹಾಗಾಗಿ ನೋಡೋಣ ಎಷ್ಟೊತ್ತಾಗುತ್ತೆ ಏನು ಅಂತೇಳಿ ಮುಗಿಸ್ಕೊಂಡು ಹೋಗೋಣ. ನಮ್ಮ ಜೊತೆ ಇದ್ದಾರೆ ಇವತ್ತು ಕಿಟ್ಟಿ, ಸುನಾಮಿ ಕಿಟ್ಟಿ ಅವರು. ಏನ್ರಿ ಕಿಟ್ಟಿ ಅವರೇ, ಹೇಳಿ ನಿಮ್ಮ ಒಂದೆರಡು ಮಾತುಗಳು. ಲೋಡ್ ಆಗುತ್ತೆ. ಹಾಂ, ಲೋಡ್ ಏನು ಜಾಸ್ತಿ ಆಗಲ್ಲ, ಒಂದು ಕಾಲು ಗಂಟೆ ಅಷ್ಟೇ. ಕಾಲು ಗಂಟೆ ಅಷ್ಟು ಲೋಡ್ ಆಗೋಗುತ್ತಾ? ಬಟ್ ನಮ್ಮ ಲೋಡಿಂಗ್ ನಮ್ಮ ಗಾಡಿಗಳು ಕರೆಸ್ಬೇಕು ಫಸ್ಟು. ಕರ್ಕೊಂಡು ಹಾಕೊಂಡ್ರು ಅಂದ್ರೆ ಲೋಡ್ ಆಗುತ್ತೆ ಫಿಕ್ಸು. ಕರ್ಕೊಂತಾರೆ. ಈಗ ಒಂದು ಗಾಡಿ ಹೊರಗಡೆ ಬಂತು, ಹಾಂ, ಈಗ ನೆಕ್ಸ್ಟ್ ನಮ್ಮದೇ ನಿಲ್ಲಿಸ್ತೀವಿ. ಹಾಂ, ಲೋಡ್ ಆಗಿದ ತಕ್ಷಣ ಹೊರಟ್ಬಿಡ. ಓಕೆ. ಇನ್ನೇನು ಸಮಾಚಾರ? ಎಂತಿಲ್ಲ ಅಲ್ಲೇ. ಹಾಂ, ಓಕೆ. ನಾವು ಲೋಡ್ ಮಾಡ್ಕೊಳ್ಳುವ. ಸೊ ನಮ್ಮ ಲಕ್ಷ್ಮಿ ಗಾಡಿಗೆ ಏನೇನೋ ಮಾಡಿಸ್ಬಿಟ್ಟು ನಮ್ಮ ಕಿಟ್ಟಿ ಇಷ್ಟು ದಿನ ಏನೋ ಓಡಿಸ್ತಾ ಇದ್ದಿದ್ದು. ನೋಡಿ ಲೈಟ್ ಗಿಟ್ಟೆಲ್ಲ ಹಾಕ್ಸ್ಬಿಟ್ಟು ಇಲ್ಲಿಗೆ ಹಿಂದೆನೂ ಹಾಕ್ಸೋಣ. ಇದು ಹಿಂದಕ್ಕೆ ಏನಕ್ಕೆ ಹಾಕ್ಸಿದ್ದು ಲೈಟ್ನ? ಈ ಸೈಡ್ ಲೈಟ್ ಎಲ್ಲ ಹೊಂಟಾಯಿದ್ದಾವೆ, ಅಲ್ಲೇ ಹಾಕ್ಸ್ಬೇಕು ನೋಡಿ. ಇಲ್ಲೊಂದು ಲೈಟ್ ಬೇರೆ ಕುಣಿಸ್ಬಿಟ್ಟವನು, ಅದು ಎಲ್ಲಿ ಕುಣಿಸೋನು, ಅದೇನು ಕತೆ ಅಲ್ಲಿ ಕುಣಿಸಿದ್ದಾನೆ. ಸೊ ಪಂಚರ್ ಗಿಂಚರ್ ಆದರೆ ಎಲ್ಲ ಸ್ಟೆಪ್ನಿ ಗಿಪ್ನಿ ಬಿಚ್ಕೊಳಕ್ಕೆ ಚೆನ್ನಾಗಿದೆ, ಚೆನ್ನಾಗಿ ಮಾಡಿಸಿದ್ಯಾ. ಇನ್ನೇನು ಸಮಾಚಾರ? ಎಲ್ಲ ನೀವು ಹೇಳ್ಬೇಕು ಮರ್ರೆ, ಎಂತ ಮರ್ರೆ ಏನಿಲ್ಲ ಕಿರ್ತಿಲ್ಲ ಅವರು. ಸುಮ್ಮೀರಣ ನೀನು ಒಳ್ಳೆ ಯಾರ ತಗೊಂಡು ನಮ್ಮ ವಿಮಲ್ ರಾಜ. ಅಣ್ಣ ಸೊ ಪದೇ ಹೇಳ್ದೆ ಅವ್ನಿಗೆ ಮನ್ಸಿಗೆ ಬೇಜಾರಾಗುತ್ತಂತೆ. ನೋಡೋಣ ಕಾದ್ಯ ಬನ್ನಿ. ಲೋಡಿಂಗ್ ಯಾವಾಗ ಹಾಕಂತಾರೆ ಏನು ಮಾಡ್ಕೊಂಡು ಮುಗಿಸ್ಕೊಂಡು ಇಲ್ಲಿಂದ ಹೊರಡೋಷ್ಟು ಟೈಮ್ ಎಷ್ಟೊತ್ತಾಗ ನೋಡುವ. ಸೊ ಗಾಡಿ ಲೋಡಿಂಗು ಸ್ಟಾರ್ಟ್ ಆಗಿದೆ. ಈಗ ಏನು ಶೀಟ್ ಇದ್ದಾವೆ ಅದೇಂತೆ ಲೋಡಿಂಗು. ನಾನು ಅಂದ್ಕೊಂಡೆ ಬಂಡಲ್ ರೋಲ್ ಮಾಡ್ತಾರೆ ಅಂತ. ಸೊ ಶೀಟ್ ಮಾಡ್ತಾ ಇದ್ದಾರೆ, ಇನ್ನೂ ಈಸಿ ಆಯಿತು ನಮಗೆ, ಒಳ್ಳೇದಾಯಿತು. ರೋಲ್ ಆಗಿದ್ರೆ ಹೆವಿ ಟೆನ್ಷನ್ ಕೊಟ್ಟಿರೋದು. ಸೊ ಶೀಟ್ ಆಗಿರೋದ್ರಿಂದ ಬೈಟ ಲೋಡೇ ಬರುತ್ತೆ, ಬಂದರೆ ಫಸ್ಟ್ ಆ್ಯಂಗಲ್ವರೆಗೂ ಬರ್ಬೋದು. ಸೊ ಫುಲ್ಲು ಆಗಲಿ ಲೋಡು, ಆಮೇಲೆ ಫುಲ್ ಕವರ್ ಮಾಡ್ಕೊಂಡು ಹೊರಡೋಣ ಇಲ್ಲಿಂದ. ರೋಲ್ ಆಗಿದ್ರೆ ಒಂದು ಸ್ವಲ್ಪ ಟೆನ್ಷನ್ ಜಾಸ್ತಿನೇ ಆಗಿರೋದು. ನಮ್ಮ ಕೃಷ್ಣಂಗೆ ಒಳ್ಳೆ ಕೆಲಸ ಆಗಿರೋದು. ಎಲ್ಲೋಗಿದೆ ಕೃಷ್ಣ? ಅವ್ನು ಬಂದು ಬಡ್ಕೊಂತಿದ್ದ, ನಮ್ಮ ಮಳೆ ಅಂದ್ರೆ ಎಲ್ಲೋದ್ರು ಕಾಯ್ತಾ ಇದ್ದೀನಿ ಅಂತ. ಅವ್ನು ನಿಮ್ಮ ಮಾವ ಯಾರು ಅವಾಗ ಬಂದು ಮಾತಾಡ್ಸ್ಕೊಂಡವ್ರನ್ನಲ್ಲ, ಅಲ್ಲಿ 9:00 ಕ್ಲೋಸ್ ಆಗುತ್ತೆ. ಹೇಳೋಬೇಕು ತಾನೆ ನನಗೆ. ಅಲ್ಲೇ ಹೋಗಿ ನಾನು ತಗೊಬಂದೆ. ಇದೇ ನೋಡಿ ಪೇಪರ್ ಫ್ಯಾಕ್ಟ್ರಿ. ಸೊ ಇದ್ರ ಒಳಗಡೆ ಏನೋ ಶೀಟ್ಗಳು ಆಗಿದಾವ ಗುರು, ಅವ್ನು ಪ್ಯಾಕ್ ಮಾಡಿ ಒಂದೊಂದೇ ಲೋಡ್ ಮಾಡ್ತಾವ್ರೆ. ಸೊ ಲೋಡ್ ಆಗೋ ಗ್ಯಾಪಲ್ಲಿ ಊಟ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ನಮ್ಮ ಬಾಸ್ ಅವರು ಏನೋ ತಗೊಂಬಂದವ್ರೆ ಸ್ಪೆಷಲ್ಲು ಗರಂ ಇಡ್ಲಿ. ನಂದಲ್ಲಿ ಇಡ್ಲಿ, ಅದೇ ಇರೋದು ನಂದಲ್ಲಿ ಇಡ್ಲಿ ನಂದಗೋಪಾಲ. ಅನ್ನ ಸಾಂಬಾರು ತತ್ತಿ ಅಂದರೆ ಇಡ್ಲಿ ತಂದಿದ್ಯಾ? ಅದು ತಣ್ಣಗಿರೋ ಇಡ್ಲಿ ಯಾವುದೋ ಒಂದು ಸಿಕ್ಕಿದ್ನೆ ಶಿವ ಅನ್ಸ್ಬಿಡೋದು. ಬೇಗ ತಿನ್ಕೋ, ಇಲ್ಲ ಅಂದ್ರೆ ಅವ್ನು ಮತ್ತೆ ಅರ್ಜೆಂಟ್ ಮಾಡ್ತಾನೆ. ಪಟ್ಸೆಟ್ ಶಾಟ್. ಊಟ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಇಷ್ಟು ಲೋಡ್ ಮಾಡಿದ್ದಾರೆ. ಇನ್ನೇನು 1, 2, 3 ಬಂಡಲ್ ಬರ್ಬೋದು, ಬಂದರೆ ಇಲ್ಲ 2 ಬಂಡಲಲ್ಲೇ ಕ್ಲೋಸ್ ಮಾಡ್ಬೋದು ಇವರು. ಸೊ ಇನ್ನೆರಡು ಅಟ್ಟಿ ಹಾಕಿದ್ರೆ ಮುಗಿದೋಗುತ್ತೆ ಅನಿಸುತ್ತೆ, ನೋಡೋಣ. ಒಂದೊಂದು ಬಂಡಲ್ ಬಂದು 70 kg ಇದೆಯಂತಿದು. ಇದ್ರ ಮೇಲೆ ಬರ್ದಿದ್ದಾರೆ ನೋಡಿ, ಏನೇನೋ ಬರ್ದಿದ್ದಾರೆ ಇದ್ರ ಮೇಲೆ. ರೈಟಲ್ಲಿ ಲೆಫ್ಟಲ್ಲಿ 53 ಮೀಟ್ರು ಏನೋ ಬರ್ದವ್ರಪ್ಪ. ಒಟ್ಟಿನಲ್ಲಿ ಇವ್ರು ಹಾಕ್ತಾ ಇರೋದು 70 kg ಬರ್ತಂದೆ ಇದೊಂದು ಬಂಡಲು. ಕ್ಲೋಸ್ ಆಗ್ಬಿಟ್ರು ಇಷ್ಟಕ್ಕೆ. ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಹಗ್ಗ ಟರ್ಪಲ್ ನಾವು ಹಾಕೊಳಕ್ಕೆ ಬಿಡಲ್ವಂತೆ, ಇವರೇ ಹಾಕ್ತಾರೆ. 200 ರೂಪಾಯಿ ತೊಗೊತಾರೆ. ಬಾಯ್ ಆಪ್ ಕहाँ से हो?
बिहार से आए क्या? वो पूरा आदमी आप लोग का आदमी है क्या? इधर रहने के लिए घर देते हैं रूम? ಕಮ್ ಕಮ್ಮಿ ಇದೆಯಾ ಕ್ಯಾ? ಇವರೇ ಅಗ್ಗ ಟರ್ಪಲೆಲ್ಲ ಹಾಕ್ತಾರಂತೆ, ನಮ್ಗೆ ಹಾಕಕ್ಕೆ ಬಿಡಲ್ಲ, ಇದು ಮಾಮೂಲು ಅವ್ರಿಗೆ ಕೊಡಲೇಬೇಕಲ್ಲ. ಸೊ ಇದರಲ್ಲೇ ಅವ್ರ ಸೈಡ್ ಬಿಸ್ನೆಸ್ಸು, ಟೀ ಕಾಫಿಗೆಲ್ಲ 200 ರೂಪಾಯಿ ಕೊಡ್ಬೇಕಂತೆ. ಒಳ್ಳೆ ರೇಟು ಕಮ್ಮಿ ಆಯ್ತಲ್ಲ. ಹಾಂ, ಒಳ್ಳೆ ರೇಟ್ ಆಯಿತು. 200 ರೂಪಾಯಿ ತೊಗೊತಾರೆ. ಪಟಾಪಟ್ ಅಂತ ಹಾಕೊಂಡ್ಬಿಟ್ರು. ಲೋಡೆಲ್ಲ ಕಂಪ್ಲೀಟ್ ಆಗೋಯ್ತು. आप यूट्यूब में आते हैं? आपको मालूम नहीं है? ಸೊ ಇಲ್ಲಿ ಟಾರ್ಪಲಲ್ಲಿ ಹಾಕ್ಕೊಂಡು ವೇಮೆಂಟಿಗೆ ತೊಗೊಂಡೋಗಿ ವೇಮೆಂಟ್ ಹಾಕ್ಸ್ಬಿಟ್ಟು ಸೈಡ್ಗೆ ಹಾಕಿ ಅವ್ರು ಒಂದು ಚೀಟಿ ಕೊಡ್ತಾರೆ, ವೇಮೆಂಟ್ ಸ್ಲಿಪ್ಪು ತೊಗೊಬಂದು ಇಲ್ಲಿ ಕೊಟ್ಟರೆ ಬಿಲ್ ಕೊಡ್ತಾರೆ ಅಂತ ಎತ್ಕೊಂಡು ಹೋಗೋದಷ್ಟೇ ಸೀನು. ಇವಾಗ ಟಾರ್ಪಲ್ ಹಾಕ್ತಾರೆ ಇವರು. ಇವರಿಗೆ ಟಾರ್ಪಲ್ ಹಾಕಕ್ಕೆ ಬಿಟ್ರೆ ಹಿಂಗೆ ಮಾಡ್ತಾರೆ ಪಾಪ. ನಮ್ಮ ಹುಡುಗ ಗಾಡಿ ಟಾರ್ಪಲ್ ತಂದಾಗಿಂದ ಚೆನ್ನಾಗಿ ಮೇಂಟೈನ್ ಮಾಡಿದ್ದ, ಅವನೊಬ್ಬನೇ ಹಾಕ್ಕೊಂಡು. ಇವನು ಬಂದ್ಬಿಟ್ಟು ಇಲ್ಲಿ ಎಳ್ದೆ ಅರ್ಧೆ ಹಾಕ್ಬಿಟ್ಟ ಟಾರ್ಪಲ್. ಹೊಟ್ಟೆ ಉರ್ದೋದ ಗುರು. टार्पल एडजस्ट ಮಾಡೋದು ಅಷ್ಟು ಈಸಿ ಅಲ್ಲ. क्या भाई टूट हो जाएगा, नया टार्पल है वो. मैं आराम से करके बोल दिया ना आपको. ये 200 रुपये के लिए 4000 का टार्पल टूट गया. आराम से करने के लिए वो बोल रहा हूँ आपको. रोड पे टायर चलता है तो टायर खियाता है. हाँ रोड पे टायर चलता है तो रोड टायर खियाता है ना. हाँ, वो तो टूट करते हैं, हम लोग करते हैं. यूज करने के बाद वो ऐसा नहीं है, डैमेज होता है. वो नया वाला टूट गया तो मैं क्या करना. साको लंबा है, लंबा है, लंबा है. नीचे कड़ी है. हाँ, हुक. हुक नहीं है, डोर. अरे इधर हुक नहीं है, नीचे सबसे नीचे नीचे नहीं है, डोर लेवल है. दो लेवल है, ऊपर लो. हमको लोडिंग पूरा हो गया. हम इधर से चला रहा हूँ, जा रहा हूँ. ಮಲಗಿ ಎದ್ದೋದ್ರೆ ಮೆಟ್ಟಲ್ಲಿ ಹೊಡಿತಾರೆ. ಸೊ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯ್ತು. ಇವನು ಪಾಪ ಅವ್ರನ್ನ ಪಾಪಿ ಕರ್ಮ ಎಲ್ಲ ಮಾತಾಡ್ತಿದ್ದ. ಲಾಸ್ಟಲ್ಲಿ ಇವನಿಗೆ ಬಗ್ನಿಗೂಟ ಹಾಕ್ಬಿಟ್ರು. ಟಾರ್ಪಲ್ ಎಲ್ಲ ಅರ್ಧಕ್ಕಿದ್ದು. ಹೊಸ ಟಾರ್ಪಲ್ ಹೋಯ್ತು. ಮಾತಾಡಿದ್ರೆ ಆಮೇಲೆ ಇನ್ನೂ 50 ರೂಪಾಯಿ ಎಕ್ಸ್ಟ್ರಾ ಕೇಳ್ತಾರೆ. ನಾವೇ ಲೋಡಿಂಗ್ ಎಲ್ಲ ಕೊಡ್ಬೇಕಂತೆ. ಲೋಡಿಂಗಿಗೆ ಪರ್ ಟನ್ಗೆ 30 ರೂಪಾಯಿ. ಅದು ಬಿಟ್ಟು ಟಾರ್ಪಲ್ಗೆ 150 ರೂಪಾಯಿ. ಟಾರ್ಪಲ್ದೇನು ಮೋಸ ಆಗಿಲ್ಲ, ಅಗ್ಗ ಟಾರ್ಪಲ್ ಆಗಿ 150 ರೂಪಾಯಿ ಕೊಡ್ಬೋದು. 150 ರೂಪಾಯಿ ತೊಗೊಂಡಿದ್ದು ಫಸ್ಟ್ ಟೈಮು. ಹಾಂ, ಎಲ್ಲ ಟಾರ್ಪಲ್ ಹಾಗಾಗಿ ಇವಾಗ ಕಾಟಾ ಹತ್ರ ಬಂದಿದ್ದೀವಿ. ಕಾಟಾ ಹಾಸ್ಕೊಂಬರ್ಬೇಕು. ಕಾಟಾ ಮಾಡಿ ಅಲ್ಲೇ ಗಾಡಿ ನಿಲ್ಲಿಸಿ ಏನೋ ಚೀಟಿ ತೊಗೊಂಬ ಬಿಲ್ ಕೊಡ್ತಾರೆ ಅಂತ ಹೇಳೋರೆ. ಸೊ ಬರೀ ಇಲ್ಲಿ ಕಾಟಾ ಹಾಕ್ಸ್ಬಿಟ್ಟು ಚೀಟಿ ತಗೊಂಡು ಅಲ್ಲಿ ಹೋಗುವ. ಇವನು 25 ರೂಪಾಯಿಗೆ ಅಲ್ಲಿಂದ ಇಲ್ಲಿವರೆಗೂ ಹುಡುಕ ಬಂದವನೇ ಶಿಷ್ಯ. ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಎಲ್ರಿಗೂ ಶುಭೋದಯ. ಸೊ ಬೆಳಿಗ್ಗೆ ಟೈಮ್ ಬಂದು 10 ಗಂಟೆ 9 ನಿಮಿಷ ಆಗಿದೆ. ಇನ್ನೂ ಕೂಡ ಪೇಪರ್ ಮಿಲ್ಲಲ್ಲೇ ಇದ್ದೀವಿ. ಇದೊಂದು ಕರ್ಮ ಮಾಡ್ರೆ. ಬಿಲ್ ಬಂದಿಲ್ಲ. ಏನ್ ತಗೋ ಕೃಷ್ಣ ಇಲ್ಲಿ ಬಂದಿಲ್ಲ. ಯಾಕೆ ಬಂದಿಲ್ಲ ಗೊತ್ತಿಲ್ಲ, ಅವ್ರೇನೋ ಇನ್ನು ಕನ್ಫರ್ಮ್ ಆಗಿಲ್ಲ ಅಂತೆ. ಅಲ್ಲಿ ಕನ್ಫರ್ಮ್ ಆದ್ರೆ ಇಲ್ಲಿ ಬಿಲ್ ತೆಕ್ಕೊಡ್ತಾರೆ. ಬೆಂಗಳೂರು ಪಾರ್ಟಿ ಇನ್ನೂ ಲೋಡ್ನ ಕನ್ಫರ್ಮ್ ಮಾಡಿಲ್ವಂತೆ. ಸೊ ಅದಕ್ಕೇನೆ ವೆಯ್ಟ್ ಮಾಡಿಸೋರೆ. ನಿನ್ನೆ ನೈಟು ಆಲ್ಮೋಸ್ಟ್ ಲೋಡ್ ಆದಾಗಿಂದ ಇವಾಗವರೆಗೂ ವೆಯ್ಟ್ ಮಾಡ್ತಾನೆ ಇದ್ದೀವಿ. ಇವನು ಹೋಯ್ತಾನೆ ಬರ್ತಾನೆ. ಸ್ವಲ್ಪ ದೂರ ಇದೆ, ಅಲ್ಲಿಂದ ಹೋಗೋದು ಬರೋದು ಅದೇ ಕೆಲಸ ಆಗಿದೆ. ರಾತ್ರಿ ಅಲ್ಲಿ ಲೋಡ್ ಮಾಡಿದ ಪಾಯಿಂಟ್ಗೆ ಹೋಗ್ಬೇಕು ಬಿಲ್ಲಿಗೆ. ಇಲ್ಲಿಂದ ಹೋಗೋದು ಕೇಳೋದು ವಾಪಸ್ ಬರೋದು, ಹೋಗೋದು ಕೇಳೋದು ವಾಪಸ್ ಬರೋದು. ಅಲ್ಲಿ ಹೋದ ತಕ್ಷಣನೇ ನಿನಗೆ ಫೋನ್ ಮಾಡ್ತೀನಿ, ಹೋಗಪ್ಪ, ಯಾಕೆ ಪದೇ ಬರ್ತಿದ್ಯಾ ಅಂತ. ಸೊ ಇನ್ನೇನು ಬಿಲ್ ವೆಯ್ಟ್ ಮಾಡ್ತಾ ಇದ್ದೀವಿ. ಲೋಡಾಗಿ ಎಷ್ಟೊತ್ತಾಯಿತು, ಬಿಲ್ಲಿಗೆ ಕೇಳಲೇಬೇಕಲ್ವಾ, ಹೋಗ್ಲೇಬೇಕು. ಹಂಗಾಗಿದೆ. ಬಟ್ ಬಿಲ್ ಸಿಕ್ತಿಲ್ಲ. ಬಿಲ್ ಕೊಟ್ಟಿದ್ರೆ ಇಷ್ಟೊತ್ತಿಗೆಲ್ಲ ನಾವು ಈ ಟೈಮಲ್ಲಿ ಅಲ್ಲೇ ಆಲ್ಮೋಸ್ಟ್ ಸೇಲಂ ಬಿಟ್ಟು ಹೊಸೂರು ಹತ್ತತ್ರ ಇದ್ದಿರವು. ಬಟ್ ಏನು ಮಾಡೋಕ್ಕಾಗಲ್ಲ. ನಾವು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದನ್ನು 10-11 ಗಂಟೆ ಆಗಿದ್ದು ನೆನ್ನೆ ಲೋಡ್ ಆದಾಗ.
ಒಂದು 11:15 ಅಷ್ಟೊತ್ತು ಬಿಲ್ ಸಿಗುತ್ತೆ. ಇಲ್ಲಿಂದ ಹೊರಟ್ಬಿಡೋಣ ಅಂದ್ಕೊಂಡಿದ್ದು, ಬಟ್ ಎಕ್ಸ್ಪೆಕ್ಟೇಷನ್ ಇಸ್ ಹರ್ಟ್ ಮೋರ್ ಅನ್ನಂಗೆ ಆಗೋಯ್ತು. ಏನು ಮಾಡೋಕ್ಕಾಗಲ್ಲ. ಹರ್ಟ್ ನೋಯಿಸುವುದು. ಬಿಲ್ ಬಂದಿದೆ ಅಂತ ಫೋನ್ ಮಾಡಿದ್ರು, ನಮ್ಮ ಕಿಟ್ಟಿ ಓಡ್ತಾ ಇದ್ದಾನೆ ಬಿಲ್ ಇಸ್ಕೊಬರಕ್ಕೆ. ತುಂಬ ಲೇಟ್ ಆಗೋಯ್ತು ಗುರು. ಫೋನ್ ಮಾಡಿ ಹೇಳಿದ್ರು ಬಿಲ್ ಬಂದಿದೆ, ವಾಂಗ ಓಡ್ತಾ ಇದ್ದಾನೆ ನಮ್ಮ ಕಿಟ್ಟಿ. ಸೊ ಬೇಗ ಬಂದು ಬಿಲ್ ಎತ್ಕೊ ಆಚೆ ಓಡ್ಬಿಡೋಣ ನಾವು ಇಲ್ಲಿಂದ ಫಸ್ಟ್. ಗೊತ್ತಾ ಗುರು, ನೋಡಿ ನಮ್ಮ ಹಿಂದೆ ಇದ್ದಿದ್ದು ಗಾಡಿಗಳೆಲ್ಲ ಹೋದು, ನಾವು ಫ್ರಂಟಲ್ಲಿ ಹಾಕೊಂಡಿದ್ವು. ಇಲ್ಲಿದ್ದ ಇದ್ದ ಗಾಡಿಗಳೆಲ್ಲ ನೈಟ್ ಹೊಂಟೋಗಿದ್ದಾವೆ. ನಮ್ಮ ಗಾಡಿಗಳು ಮಾತ್ರ ಬಿಟ್ಟಿರಲಿಲ್ಲ. ನನ್ನ ಗಾಡಿ ಬಿಟ್ಟಿರಲಿಲ್ಲ, ಗಾಡಿಗಳು ಅಲ್ಲ, ನಂದು ಒಂದು ಗಾಡಿ ಬಿಟ್ಟಿರಲಿಲ್ಲ. ಸೊ ಇವಾಗ ಬಿಲ್ ಬಂದಿದೆ ಅಂತ ಇಸ್ಕೊಬರಕ್ಕೆ ಹೋಯ್ತಾನೆ. ಬನ್ನಿ ಫಸ್ಟ್ ಇಲ್ಲಿಂದ ಹೊರಟ್ಬಿಡು. ಕೊನೆಗೂ ಶ್ರೀಕೃಷ್ಣ ಪರಮಾತ್ಮ ಕಂಡ್ಬಿಟ್ಬಿಟ್ಟ ನಮ್ಮ ಮೇಲೆ. ಎಂತ ಸರ್ಟಿಫಿಕೇಟ್ ಮಾರ್ರೆ ನಿಮ್ಗೆ? ಗೇಟ್ ಪಾಸು ಮಾಡ್ಕೊಂಬಂದ. ಹೋಣ ಲೆಟ್ಸ್ ಗೋ ಟು ಬೆಂಗಳೂರು. ಇಲ್ಲೇ ಬೆಂದೋಗಿದ್ದೀವಿ. ಅಲ್ಲೆಷ್ಟು ನಿಲ್ಲಿಸ್ಕೊಂತಾನೋ ಗೊತ್ತಿಲ್ಲ ಇನ್ನು. ಹೌದಾ? ಕೃಷ್ಣಂಗರ್ ಖಾಲಿ ಮಾಡ್ಕೊಂಡೆ ಊರಿಗೆ ಹೋಗ್ಬೇಕು. ಬೆಂಗಳೂರು ಇಂಟ್ರಿ ಆಯ್ತಂದ್ರೆ ಟಕ್ಕನ ಹಂಗೆ ಹಾರ್ಕೊಂತೀರ. ಟಕ್ಕನಾಗ ಹಾರ್ಕೊಳೋದು ಹೋಯ್ತಾ ಇರೋದು. ಸೊ ಬನ್ನಿ ಫಸ್ಟ್ ಗೇಟ್ ಔಟ್ ಮಾಡಿಸ್ಬಿಟ್ಟು ಬಟ್ ಅಂತ ಆಚೆ ಹೋಗ್ಬಿಡು. ಎಸಿ ಮಾರ ನೀನ್ ಎಂತ ತಿಂತೀನಿ ಅಂತ ತಂದೆ ಫುಡ್ ವೇಸ್ಟ್ ಮಾಡ್ತೇಳಿ. ನಿನ್ನೆ ಅವ್ರ ಪಾಪ ನಮ್ಮ ಓನರ್ ಚೆನ್ನಾಗಿರ್ಲಿ ಅಂತ ಬೋಂಡ ತಂದು ಕೊಟ್ರೆ ಇವತ್ತಿಗೆ ಮೊಸರು ಆಗಿದೆ. ಆಕ್ಚುಲಿ ಇದು ಎಸಿ ಮುಂಚೆ ಇದ್ರಲ್ಲಿ 2 ತಂದಿದ್ದ. ನಾನು ಅನ್ಕೊಂಡೆ ಒಂದು ನನಗೆ ಒಂದು ಅವನಿಗೆ ಅಂತ ಹೇಳಿ, ಒಂದು ತಿಂದಿ ಒಂದು ಅವನಿಗೆ ಅಂತ ಇಕ್ಕಿದ್ದೆ. ಅಲ್ಲಿ ಅವ್ನು ನೋಡ್ರೆ 2 ನಂದೆ ಅಂತ ಇವತ್ತು ಬೆಳಿಗ್ಗೆ ಹೇಳ್ತಾವನೆ. ಇವತ್ತು ಬೆಳಿಗ್ಗೆ ನೀನ್ ಹೇಳಿದ್ ನನಗೆ ಟೀ ಏನಕ್ಕೆ ಒಂದೇ ಗ್ಲಾಸ್ ತಂದೆ ನಾನು. ನೀನ್ ಅಲ್ಲಿ ಕುಡ್ದು ಬಂದಿದ್ದೆ, ಅದಕ್ಕೆ ತಂದೆ. ಅಲ್ಲಿ ಟೀ ಕುಡಿಯೋದು, ಇಲ್ಲಿ ಬಂದು ಬೋಂಡ ತಿನ್ನೋದು. ಇಲ್ಲಿ ಯಾಕೆ ತಿಂದಿದ್ದು ಅಂದ್ರೆ ಬರೀ ಇವನೇನು ತಿಂದಂಗೆ ಹೋಯ್ತಾನಲ್ಲ, ಬೇಜಾರು ಮಾಡ್ಕೊಂತಾರೆ ಅಂತ ಬೋಂಡನ್ ಜೊತೆಲೆ ತಿನ್ನೋಣ ಅಂತ ತಂದಿರ್ತಿ ಅನ್ಕೊಂಡೆ. ನಾನು ಅಲ್ಲೇ ಒಂದು ತಿಂದಿದ್ದೆ. ಅದೇನ್ ನನಗೆ ಎಂತ ಗೊತ್ತು ಮಾರ, ಹಿಂಗೆ ಮಾಡ್ತೀಯ ಅಂತ. ಏನ್ ತಿನ್ನೋದ ಎಸಿಯದ ಬಿಟ್ರಿ ಅದೆಂತ ಸುಮ್ಮನೆ ನಿನ್ನೆ ಅದು ಥ್ರೋ ಬ್ಯಾಕ್. ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಮೊದಲೇ ಜಾಸ್ತಿ ಆಗಿದೆ. ಆಯ್ತು ಹೋಗೋಣ. ರಯ್ಯ ಗೇಟ್ ಕೂಡ ಓಪನ್ ಮಾಡಿದ್ರು. ಓಪನ್ ಮಾಡ್ತವ್ರೆ. ವೀರಪ್ಪನ್ನೇ ಕರ್ಸ್ಬಿಟ್ಟವ್ರು ಗೇಟ್ ಓಪನ್ ಮಾಡಕ್ಕೆ. ಬರೋಣ ನಲ್ಲ ಇರ್ಕದನ ಕಂಪನಿ. ಇಲ್ಲಿ ಗಾಡಿ ಲೋಡಿಂಗ್ ಬಂದಿರಿ, ಲೋಡ್ ಮಾಡ್ಕೊಂಡ್ ಬಂದ್ರೆ ಕಾಟ ಮಾಡ್ತೀವೋ. ಲೋಡಿಂಗ್ ಗಾಡಿ ಒಂದು ಕಾಣಿಸ್ತಾ ಇಲ್ಲ. ಎಲ್ಲಿ ಲೋಡ್ ಮಾಡ್ಕೊ ಬಂದಿರೋ ಮರ ಇವೆಲ್ಲ. ಇಲ್ಲಿ ಖಾಲಿ ಗಾಡಿ ಒಂದು, ಲೋಡ್ ಗಾಡಿ ಒಂದು. ಇಲ್ಲೆಲ್ಲ ಸುಮಾರು ಗಾಡಿಗಳು ನಿಂತಿವೆ ನೋಡಿ. ಇದೆಲ್ಲ ಲೋಡಿಗೆ ಮಾಡ್ಕೊ ಬಂದಿರೋ ಅನ್ಲೋಡಿಗೆ. ನೆನ್ನೆ ಇಷ್ಟೆಲ್ಲ ಗಾಡಿ ಇರ್ಲಿಲ್ಲ ಅಲ್ವಾ? ನೆನ್ನೆ ಸಾಯಂಕಾಲ ಆಗಿತ್ತು, ಎಲ್ಲ ಹೋಯ್ತು ಅನ್ಸುತ್ತೆ. ಇವತ್ತು ನೋಡಿ ಎಷ್ಟು ಗಾಡಿಗಳಿದೆ.